ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಉತ್ತರ ಬಂದುಬಿಟ್ಟಿದೆ. ಸೊ ಎಲ್ಲರೂ ಕೂಡ ಆದಷ್ಟು ಬೇಗನೆ ಎಲ್ಲರೂ ಕೂಡ ಇವಾಗ ಸ್ಟ್ರೈಕ್ ಮಾಡಲೇಬೇಕಾಗತ್ತೆ. ಸೊ ಯಾರ್ಯಾರು ಇವಾಗ ಹೋದ ವರ್ಷ ಅಮೌಂಟ್ ಬಂದಿಲ್ಲ ಅಥವಾ ಈ ವರ್ಷದ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು, ಪ್ಲಸ್ ಎಡಿಟ್ ಆಪ್ಷನ್ ಮಾಡಬೇಕು, ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ನೀವೇನು ಮಾಡಬೇಕಪ್ಪ ಅಂದರೆ ಫಸ್ಟ್ ಸ್ಟೆಪ್ ನಾವು ತೆಗೆದುಕೊಳ್ಳೋಣ ಇದೇ ವಾರದಲ್ಲಿ. ಸೊ ಇದು ಟ್ಯೂಸ್ಡೇ ಬೆಂಗಳೂರಲ್ಲಿ ಇರುವಂಥ ವಿದ್ಯಾರ್ಥಿಗಳು, ಯಾಕಂದರೆ ಸ್ಪೆಷಲಿ ಹೆಡ್ ಆಫೀಸಲ್ಲಿರುತ್ತೆ SSPದು. ಓಕೆ, ಸೊ ನೀವು ಅಲ್ಲಿ ಹೋಗಿಬಿಟ್ಟು ನಿಮ್ಮ ಮನವಿ ಪತ್ರದಲ್ಲಿ ಸೊ ನನಗೆ ಟೆಲಿಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರು ಬೆಂಗಳೂರಲ್ಲಿ ಇದ್ದೀರಾ, ಸೊ ಅಂಥವ್ರು ಏನು ಮಾಡಬೇಕಂದ್ರೆ, ಸೊ ನನಗೆ ಪ್ರತಿಯೊಬ್ಬರು ಅಂದರೆ ಯಾರು ಒಂದು ಲೀಡರ್ಶಿಪ್ಪನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಸೊ ನಾನು ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸೊ ನಂಗೆ ಮೆಸೇಜ್ ಮಾಡಿ ಒಂದು A4 ಶೀಟಲ್ಲಿ ನಿಮ್ಮ ಒಂದು ಎಲ್ಲ ಕೂಡ ಕ್ವೆರೀಸ್, ಅದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಹೋದ ವರ್ಷ ಅಮೌಂಟ್ DBT ಬಗ್ಗೆ ಡೌಟ್ ಆಗಿರ್ಬೋದು, ಮತ್ತು SSP ಎಕ್ಸ್ಟೆಂಡ್ ಬಗ್ಗೆ ಆಗಿರ್ಬೋದು, ಒಂದು ಲೆಟ್ರನ್ನ ಬರೆದುಕೊಂಡು ಮತ್ತು ಎಡಿಟ್ ಆಪ್ಷನ್ ಕೂಡ ಅದನ್ನು ಎನೇಬಲ್ ಮಾಡಿ ಅಂತ. ಸೊ ನಾವೇ ಅದನ್ನು ಲೆಟರ್ನ ರೆಡಿ ಮಾಡಿಕೊಂಡು ಅಲ್ಲಿರುವಂಥ ಅಲ್ಲಿ ಒಂದು ಆಫೀಸು, ಸೊ ಸಮಾಜ ಕಲ್ಯಾಣ ಆಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಲೆಟರ್ ಕೊಟ್ಟು ಫಸ್ಟು ವಿತ್ ನಿಮ್ಮ ಕಾಲೇಜ್. ಓಕೆ, ಸೊ ಇನ್ ಕೇಸ್ ನೀವು ಒಂದು 5-6 ಜನ ಇದ್ದರೆ, ಸೊ ನಿಮ್ಮ ಕಾಲೇಜ್ ಮುಖಾಂತರ ಅಥವಾ ಇಲ್ಲಾಂದರೆ ನೀವು ಬೇರೆ ಫ್ರೆಂಡ್ಸ್ ಮುಖಾಂತರ ಇದ್ರೂ ಕೂಡ ಅಲ್ಲಿ ಹೋಗಿ ಇಂಡಿವಿಜುವಲಿ ಹೋದರೂ ಕೂಡ ಪರವಾಗಿಲ್ಲ. ಸೊ ಎಲ್ಲರೂ ಕೂಡ ಹೋಗಿ ನಿಮ್ಮ ಈ ಒಂದು ಲೆಟರ್ನ ಸಬ್ಮಿಟ್ ಮಾಡಬೇಕು. ಓಕೆ, ಅವರಿಗೆ ಅಲ್ಲಿ ರಿಕ್ವೆಸ್ಟ್ ಕೂಡ ಮಾಡಬೇಕು. ಪ್ಲಸ್ ನಿಮ್ಮ ಕಾಲೇಜ್ ಮುಖಾಂತರ ಒಂದು ಸೀಲನ್ನು ಹಾಕ್ಸ್ಕೊಂಡು ಹೋಗಿ, ಸೊ ದಟ್ ಅಲ್ಲಿ ನೀವು ಸಬ್ಮಿಟ್ ಮಾಡಿದಾಗ ಅಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಆಲ್ ಓವರ್ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಈ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಅವರು ಇದಕ್ಕೆ ಒಂದು ಉತ್ತರನ ನೀಡಲೇಬೇಕು. ಓಕೆ, ಇದು ಫಸ್ಟ್ ಸ್ಟೆಪ್ ಮಾಡೋಣ. ಸೊ ಟ್ಯೂಸ್ಡೇ ನಂತರ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದು ಸ್ಟ್ರೈಕ್ ಕೂಡ ಮಾಡ್ಬೋದು. ಫಸ್ಟ್ ಇದನ್ನು ನಾವು ಮಾಡೋಣ ಅಂತೆ. ಓಕೆ, ಸೊ ಹಾಗಾಗಿ ಯಾರ್ಯಾರು ಕಂಪ್ಲೀಟ್ ಇದನ್ನು ಮಾಡಬೇಕು. ಈಗ ಬೇರೆ ಡಿಸ್ಟ್ರಿಕ್ಟ್ ಎಕ್ಸಾಂಪಲ್ ಇವಾಗ ಇನ್ನೊಂದು ಬೇರೆ ಡಿಸ್ಟ್ರಿಕ್ಟ್ ತೆಗೆದುಕೊಂಡ್ರೆ ತುಮಕೂರು, ಬೆಂಗಳೂರು ಅಥವಾ ಇನ್ಯಾವುದೋ ನಾರ್ತ್ ಕರ್ನಾಟಕದಲ್ಲಿರುವಂಥ ಧಾರವಾಡ, ಹುಬ್ಬಳ್ಳಿ, ಈ ರೀತಿ ಎಲ್ಲರೂ ಕೂಡ ನೀವೇನು ಮಾಡಿ, ಸೊ ಒಂದು ಲೆಟರನ್ನು ನೀವು ಕಾಲೇಜ್ ಮುಖಾಂತರ ಕೊಟ್ಟು ಅಲ್ಲಿರುವಂಥ ಡಿಸ್ಟ್ರಿಕ್ಟಲ್ಲಿರುವಂಥ ಸಮಾಜ ಕಲ್ಯಾಣ ಆಗಿರ್ಬೋದು ಮತ್ತು ಅಲ್ಲಿರುವಂಥ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಲೆಟರ್ನ ಸಬ್ಮಿಟ್ ಮಾಡಬೇಕು. ಓಕೆ, ನಾ ಈಗೇನು ಹೇಳಿದ್ನಲ್ಲ ಅದಕ್ಕೆ ಕಂಟೆಂಟು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜಾಯ್ನ್ ಆಗಿ. ಸೊ ಇದು ಫಸ್ಟ್ ಸ್ಟೆಪ್ ಮಾಡಿಬಿಟ್ಟು ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಫಸ್ಟ್ ನಾವು ಆಫಿಷಿಯಲ್ ನಾವು ಅದಕ್ಕೆ ಲೆಟರ್ನ ಸಬ್ಮಿಟ್ ಮಾಡೋಣ. ಅದು ಮುಂದಿನ ಅಧಿಕಾರಿಗೆ ಅದು ಪಾಸನ ಆಗುತ್ತೆ. ಅಲ್ಲಿವರೆಗೂ ನಾವು ಸ್ಟ್ರೈಕ್ ಮಾಡಿಬಿಟ್ಟು ಇನ್ನೂ ಕೂಡ ಅದನ್ನು ಪಬ್ಲಿಸಿಟಿ ಮಾಡಿಕೊಂಡು ನಾವು ಆದಷ್ಟು ಅವರಿಗೆ ಒಂದು ಜಾಗೃತಿಯನ್ನು ನೀಡಿಸೋಣ. ಯಾಕೆಂದರೆ ಅವ್ರು ಬಿಟ್ಟರೆ ಇದು ಕರ್ನಾಟಕ ಸರ್ಕಾರ ಬಂದುಬಿಟ್ಟು ಇವಾಗಿನ ಎಲೆಕ್ಷನ್ ಬರುತ್ತಲ್ಲ, ಹಾಗಾಗಿ ಅವರು ದುಡ್ಡನ್ನು ವಂಚನೆ ಮಾಡೋ ಚಾನ್ಸ್ ಇರುತ್ತೆ. ವಿದ್ಯಾರ್ಥಿಗಳ ದುಡ್ಡನ್ನು ದುರುಪಯೋಗ ಮಾಡ್ಕೋಬೋದು. ಹಾಗಾಗಿ ಸೊ ನಮ್ಮ ಒಂದು ಹಕ್ಕನ್ನು ನಾವು ಪಡಿಬೇಕಾದ್ರೆ ಈ ರೀತಿ ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಕಾಲೇಜ್ ಗ್ರೂಪಿಗೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ದಟ್ ಏನಾಗುತ್ತೆ, ಪ್ರತಿಯೊಬ್ಬರು ಒಂದು ಒಗ್ಗಟ್ಟಾಗಿದ್ದರೆ ಮಾತ್ರ ನಿಮ್ಮದು SSP ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಹೋದ ವರ್ಷ ಬರಲ್ಲ ಅಥವಾ ಈ ವರ್ಷ ಕೂಡ ಬರಲ್ಲ. ಹಾಗಾಗಿ ಸೊ ಪ್ಲೀಸ್ ನೀವೆಲ್ಲ ಕೂಡ ಜಾಗೃತಿಯಾಗಿ ನಿಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಓಕೆ, ಸೊ ಮತ್ತೇನಾದರೂ ನೀವು ಇದಕ್ಕೇನಾದರೂ ಆ್ಯಡ್ ಮಾಡೋದಿತ್ತಂದರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಡೆಫಿನೆಟ್ಲಿ ರಿಪ್ಲೈ ಬರುತ್ತೆ. ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.